ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು GKVK ಕ್ಯಾಂಪಸ್ಸಲ್ಲಿ ಒಂದು ವಸ್ತು ಪ್ರದರ್ಶನ ಮತ್ತು ಗಿಡಗಳ ಪ್ರದರ್ಶನ ಇತ್ತು. ಅಲ್ಲಿಗೆ ಹೋಗಿದ್ವಿ ನಾವು. ಅಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋವಂಥ ಗಿಡಗಳಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಇವತ್ತಿನ ದಿನ ಈ ಥರ ರಂಗೋಲಿ ಬಿಟ್ಟಿದ್ದೆ. ಮನೆ ಮುಂದೆ ಯಾವುದೋ ಮರ್ಡರ್ ಆಗಿತ್ತು, ಅದನ್ನು ಹಾಗೆ ಚೆಕ್ ಮಾಡಿ ನಂತರ ನಾವು GKVK ಕ್ಯಾಂಪಸ್ ಕಡೆ ಹೊರಟ್ವಿ. GKVK ಕ್ಯಾಂಪಸ್ಸಲ್ಲಿ ವೆರೈಟಿ ಆಫ್ ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ಅದು ಬೋನ್ಸಾಯಿ ಟ್ರೀ ಅಂತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಮತ್ತು ಇಲ್ಲೊಬ್ಬರು ಗೊಬ್ಬರ ತಯಾರಿಸಿದ್ರು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀವೇ ನೋಡಿ. 50% ಮಣ್ಣು, 20% ಕಾಂಪೋಸ್ಟ್, 20% ಬಗಸೆ, 10% ಬಯೋಚಾರ್. ಏನಂಗಂದ್ರೆ ಇದು ಕಬ್ಬಿನ ಜಲ್ಲೆ ಡ್ರೈ ಮಾಡಿರೋವಂಥದ್ದು. ಯೆಲ್ಲೋ ಕಲರ್ ಮಾಮೂಲಿ ಪಾಚಿ ತರದ ಮಸಾಲ ಯಾಕಂದ್ರೆ ಅಜೋಲಾ ಬೆನಿಫಿಟ್ಸ್ ಫಾರ್. ನಂತರ ಈ ಥರ ಸ್ಮಾಲ್ ಪ್ಲ್ಯಾಂಟ್ಸ್ ಪ್ರದರ್ಶನ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ವೆರೈಟಿ ಆಫ್ ಸ್ನ್ಯಾಕ್ಸ್ ಕೂಡ ಇತ್ತು. ಇದೆಲ್ಲ ಮೈಕ್ರೋಗ್ರೀನ್ಸ್. ನವಡೇಸ್ ಎಲ್ಲರೂ ಕೂಡ ಮೈಕ್ರೋಗ್ರೀನ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ. ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ಸಿಗಾಗಿರ್ಬೋದು ಮತ್ತು ಬ್ಯಾಂಬೂ ಸ್ಟಿಕ್ಸಲ್ಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿತ್ತು. ಆರ್ಗನೈಸೇಷನ್ ಇಲ್ಲಂತೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಅಂತ ಅಂದರೆ ಅಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಕೂಡ ಇತ್ತು. ನಾವು ಒಂದು ಮಸಾಲೆ ಗಿಡ ಆಗಿರ್ಬೋದು ಮತ್ತು ಇನ್ನೊಂದು ಶೋ ಪ್ಲ್ಯಾಂಟ್ಸ್ ಆ ಥರದ್ದು ಇಲ್ಲಂತೂ ಎಷ್ಟೆಷ್ಟು ದೊಡ್ಡದು ಸ್ಪೈಡರ್ ಎಲ್ಲ ಇತ್ತು. ಒಂದ್ಸಲ ಚೆಕ್ ಮಾಡಿ. ಈಗಂತೂ ಈ ರಾಗಿ ನಿಪ್ಪಟ್ಟು ಮತ್ತು ರಾಗಿ ಚಕ್ಲಿ ತುಂಬ ಇಷ್ಟ ಆಯಿತು. ನಾನು ಅಲ್ಲಿ ಬೆಲ್ಲದ ಬರ್ಫಿ ತೊಗೊಂಡೆ. ನಂತರ ಇಲ್ಲಿ ಜೇನುಹುಳನ ಯಾವ ಥರ ಸಾಕಾಣಿಕೆ ಮಾಡಿದ್ದಾರೆ, ಅಲ್ಲಿಂದ ಜೇನುತುಪ್ಪ ಅದೆಲ್ಲ ಚೆನ್ನಾಗಿ ಇಲ್ಲಿ ಇಟ್ಟಿದ್ದರು. ಇಲ್ಲಿ ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಜಿಸ್ಟಾ ಪ್ರಾಡಕ್ಟ್ಸ್ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಜಿಸ್ಟಾ ಪ್ರಾಡಕ್ಟ್ಸಿಂದು ಅಲ್ಲಿ ಒಂದು ಕೌಂಟರ್ ಕೂಡ ಇತ್ತು. ಮ್ಯಾಮ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಡೌನ್ ಟು ಅರ್ತ್ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು. ನನ್ನ ಮಗನಿಗೆ ತಿನ್ನೋಕೆ ಇಷ್ಟ, ಬಟ್ ಇಲ್ಲಿ ನೋಡಿದ್ರೆ ಬರೀ ಏನೇನೋ ಇತ್ತು ಅಂತ ನೋಡ್ತಾ ಇಲ್ಲಿ ಹಲಸಿನಕಾಯಿ ಹಪ್ಪಳ ಮತ್ತು ಹಲಸಿನ ವೆರೈಟಿಗಳು ತುಂಬ ಚೆನ್ನಾಗಿ ಸಿಗ್ತಿತ್ತು. ಇದೆಲ್ಲ ಏರ್ ಫ್ರೈಡ್, ಡೀಪ್ ಆಯಿಲ್ ಫ್ರೈಡ್ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಗಾಣದ ಎಣ್ಣೆಗಳಂತೂ ಅದ್ಭುತವಾಗಿತ್ತು. ಥರ ಸಿರಿಧಾನ್ಯಗಳನ್ನ ಯೂಸ್ ಮಾಡಿರೋಂಥ ಮಿಲೆಟ್ಸ್ ಆಗಿರ್ಬೋದು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮತ್ತು ಖಾದಿ ಭಂಡಾರದಲ್ಲಿ ಇದ್ದಂಥ ಸ್ಯಾರಿ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗ್ತಿದ್ವಿ. ಇದು ಸ್ವೀಟ್ಸ್ ಡಿಫ್ರೆಂಟ್ ಆಗಿತ್ತು, ಏನೋ ಆಂಧ್ರ ಸ್ಪೆಷಲ್ ಅಂತ, ಇದು ರೋಲ್ಸ್ ಥರದ್ದು. ಇಲ್ಲಂತೂ ಒಳಗಡೆ GKVKಗೆ ಹೋದರೆ ಯಾವುದೋ ನಮ್ಮ ಅಜ್ಜಿ ಮನೆಗೆ ಹೋದಂಗೆ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ತೋಟಗಳೆಲ್ಲ. ಇದೆಲ್ಲ ಬೇಕ್ರಿ ಪ್ರಾಡಕ್ಟ್ಸ್ ಮಾಡೋವಂಥ ಮಿಷಿನ್ಸ್ಗಳು ಎಲ್ಲ ಮೇಕಿಂಗ್. ಕೆಲವೊಮ್ಮೆ ಈ ಥರ GKVKಯಲ್ಲಿ ಈ ಥರ ಆರ್ಗನೈಸ್ ಮಾಡ್ತಾರಲ್ಲ, ಅಲ್ಲಿ ಹೋಗಿ ನೋಡೋದಕ್ಕೆ ಒಂಥರ ಎರಡು ಕಣ್ಣು ಸಾಲದು. ಏನೋ ಒಂಥರ ಜಾತ್ರೆಗೆ ಹೋದಾಗ ಈ ಥರ ಫೀಲ್ ಇರುತ್ತೆ. ಇಲ್ಲಿ ವೆರೈಟಿ ಆಫ್ ಚಟ್ನಿ ಪುಡಿ ಆಗಿರ್ಬೋದು ಮತ್ತು ಬೇಬಿ ಕಾರ್ನ್ ಚಾಟ್ಸ್ ಥರ ಡ್ರೈ ರೋಸ್ಟ್ ಥರದ್ದು ತುಂಬ ಚೆನ್ನಾಗಿ ಮಾಡಿದ್ರು. ಅದನ್ನ ಇಲ್ಲಿ ಮೈಸೂರು ಸೋಪ್ ಅವರು ಕೂಡ ಆರ್ಗನೈಸ್ ಮಾಡಿದರು. ಅಲ್ಲೊಂದು ಸೋಪ್ ತೊಗೊಂಡು ಒಂದೆರಡು ಗಿಡಗಳನ್ನ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ತುಂಬ ಅದ್ಭುತವಾಗಾಯಿತು. ನೀವು ಕೂಡ ನೆಕ್ಸ್ಟ್ ಟೈಮ್ ಹೋಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಲವ್ಲಿ ಫ್ಯಾಮಿಲಿ.